ನಾನು ಗರ್ಭನಿರೋಧಕ ಗುಳಿಗೆಯನ್ನು ತಗೊಂಡ್ರೆ ಹಾಗೂ ಓರಲ್ ಕಾಂಟ್ರಸೆಪ್ಟಿವ್ಸ್ ತಗೊಂಡ್ರೆ ನನಗೆ ಮುಂದಕ್ಕೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕಡಿಮೆ ಇರುತ್ತಾ ಅಥವಾ ನನಗೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಆಗುತ್ತಾ ಅಂತ ಈ ಒಂದು ಪ್ರಶ್ನೆ ತುಂಬ ಜನರಿಗಿದೆ. ಸೊ ಮೊನ್ನೆ ನಮ್ಮ ಕ್ಲಿನಿಕ್ಕಿಗೆ ಒಂದು ಪೇಷಂಟ್ ಬಂದಿದ್ರು. ಅವರು ನನಗೆ ಮುಂಚೆ ಪೀರಿಯಡ್ ಇರೆಗ್ಯುಲರ್ ಆಗ್ತಾ ಇತ್ತು, ಅದಕ್ಕೆ ನನಗೆ ಡಾಕ್ಟರ್ ಒಬ್ಬರು ಈ ಓರಲ್ ಕಾಂಟ್ರಸೆಪ್ಟಿವ್ ಗುಳಿಗೆ ಕೊಟ್ಟಿದ್ರು. ನಾನು ಒಂದು 4-5 ತಿಂಗಳು ತಗೊಂಡೆ. ಅದರ ನಂತರ ನನಗೆ ಈಗ ಪ್ರೆಗ್ನೆನ್ಸಿನೇ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ಬಂದಿದ್ರು. ಇದು ಟ್ಯಾಬ್ಲೆಟ್ ತಗೊಳ್ತಿರೋದ್ರಿಂದ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತ ಅನ್ನೋದು ತಪ್ಪು ಕಲ್ಪನೆ. ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಪೀರಿಯಡ್ ರೆಗ್ಯುಲರೈಸ್ ಆಗಕ್ಕೆ ತುಂಬಾ ಡಾಕ್ಟರ್ಸ್ ಗೈನಕಾಲಜಿಸ್ಟ್ ಬರ್ದು ಕೊಡ್ತೀವಿ. ಇದು ಟ್ಯಾಬ್ಲೆಟ್ ಸ್ಟಾಪ್ ಮಾಡಿ 24 ಅವರ್ಸ್ ಒಳಗಡೆ ಈ ಗುಳಿಗೆ ನಮ್ಮ ದೇಹದಿಂದ ಹೊರಗಡೆ ಹೋಗುತ್ತಿರೋದ್ರಿಂದ ನೆಕ್ಸ್ಟ್ ಮಂತ್ ಇಂದ ಮತ್ತೆ ಓವ್ಯುಲೇಷನ್ ಅಥವಾ ಎಗ್ ಹೊರಗೆ ಬರುವ ಚಾನ್ಸ್ ಇರುತ್ತೆ ಹಾಗೂ ಪ್ರೆಗ್ನೆನ್ಸಿ ಆಗುವ ಚಾನ್ಸ್ ಇದ್ದೇ ಇರುತ್ತೆ. ಇನ್ಫ್ಯಾಕ್ಟ್ PCOD ಇದ್ದವರಲ್ಲಿ ನಾವು ಈ ಕಾಂಟ್ರಸೆಪ್ಟಿವ್ ಗುಳಿಗೆಯಲ್ಲಿ ಟೆಸ್ಟೋಸ್ಟೆರಾನ್ ಕಡಿಮೆ ಮಾಡುವಂತ ಒಂದು ಗುಳಿಗೆ ಕೊಡ್ತೀವಿ ಓರಲ್ ಕಾಂಟ್ರಸೆಪ್ಟಿವ್ ಫಾರ್ಮ್ ಅಲ್ಲೇ. ಇದು ಓರಲ್ ಕಾಂಟ್ರಸೆಪ್ಟಿವ್ ತಗೊಂಡು ನನಗೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತ ಹೇಳೋದು ಇದೊಂದು ಮೂಢನಂಬಿಕೆ. ಇದ್ರ ಮೇಲೆ ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಇತ್ತು ಅಂತ ಅಂದ್ರೆ ನಮ್ಮ ಫಸ್ಟ್ ಕೇರ್ ಕ್ಲಿನಿಕ್ಗೆ ಬನ್ನಿ. ನಿಮಗೆ ಎಲ್ಲ ಇನ್ಫರ್ಟಿಲಿಟಿ ರಿಲೇಟೆಡ್ ಪ್ರಾಬ್ಲಮ್ಸ್ ಅಥವಾ ಕನ್ಫ್ಯೂಷನ್ಸ್ ಅನ್ನ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ. ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಹಾಗೂ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋ ದಂಪತಿಗಳಿಗೆ ಶೇರ್ ಮಾಡಿ.